ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ಹೈಟು ವೆಯ್ಟು ಇರಬೇಕು. ಬಹುಶಃ ನನಗೆ ಅವೆರಡೂ ಇಲ್ಲ ಅಂತ ಕಾಣಿಸುತ್ತೆ. ಹೀಗಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಒಂದ್ ಕಡೆಯಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ಹೈಟು ವೆಯ್ಟು ಎರಡೂ ಇರಬೇಕು ಅಂತ ಹೇಳಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ MLA ಇವರು. ನಾಳೆ ಸಮಾನ ಮನಸ್ಕ 30 ಶಾಸಕರು ಸಭೆಯನ್ನು ಮಾಡ್ತೇವೆ. ಮುಂದಿನ ನಡೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ನಾನು ಸಿದ್ದರಾಮಯ್ಯ ಅವರನ್ನ ನಂಬಿದ್ದೆ ತಪ್ಪಾಯಿತು ಅನ್ಸುತ್ತೆ. ಕಾಣದ ಕೈಗಳು ನನಗೆ ಮಂತ್ರಿ ಸ್ಥಾನವನ್ನು ತಪ್ಪಿಸಿವೆ. ಕೋಲಾರಕ್ಕೆ ಹೊರಗಿನವರು ಉಸ್ತುವಾರಿ, ನಮ್ಮ ದುರ್ದೈವ ಇದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರು ಅಹಿಂದ ನಾಯಕರು, ಅವರು ಕರೆದಿದ್ರು, ಅದಕ್ಕೆ ಬಂದು ಮಾತನಾಡಿದ್ದೇನೆ ಅಂತ ಪವರ್ ಟಿವಿಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕೊಟ್ಟಿರುವಂತ ಹೇಳಿಕೆ. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಅಸಮಾಧಾನ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಶಾಸಕರಿಂದ ಮಂತ್ರಿ ಸ್ಥಾನ ತಪ್ಪಿದ್ದಕ್ಕಾಗಿ ಅಂತ ನೋಡ್ತಾ ಇರಬಹುದು. ಅವರ ಪಟ್ಟಿಯಲ್ಲಿ ಇತ್ತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಎಸ್.ಎನ್. ನಾರಾಯಣಸ್ವಾಮಿ ಕೂಡ ಒಬ್ರು. ಅವರ ಹೇಳಿಕೆ ಪ್ರಕಾರ ನಾನು ಸಿದ್ದರಾಮಯ್ಯ ಅವರನ್ನ ನಂಬಿದ್ದೆ ತಪ್ಪಾಯ್ತು ಅನ್ಸುತ್ತೆ ಎನ್ನುವಂಥದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಗಿರ್ತಕ್ಕಂಥ ಶಾಸಕರಲ್ಲಿ ಇನ್ನೂ ಕೂಡ ಅಸಮಾಧಾನ ಕಟ್ಟೆ ಹಾಗೆ ಹೊಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಬಹಳಷ್ಟು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಅವರ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳ್ಪಡ್ತಾ ಇದೆ. ಖುದ್ದು ನಾನು ಬಂಗಾರಪೇಟೆ ನಾರಾಯಣಸ್ವಾಮಿ ಅವ್ರನ್ನೇ ಮಾತಾಡ್ತೀನಿ. ಸರ್, ತಾವು ಪ್ರಬಲ ಆಕಾಂಕ್ಷಿಯಾಗಿದ್ರಿ, ತಮ್ಮ ಸಮುದಾಯದಲ್ಲಿ ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರಿ. ಯಾಕೆ ಸರ್ ಕೈ ತಪ್ಪಾಗಿದ್ದು? ನೆನ್ನೆ ಕೂಡ ಹೇಳಿದ್ದೇನೆ, ಕಾಣದ ಕೈಗಳು, ವಿಶೇಷವಾಗಿ ಏನು ಈ ರಾಷ್ಟ್ರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಇವರು ಮೂರೂ ಜನ ಎಲ್ಲಾ ಜಿಲ್ಲೆಗಳು ಕೂಡ ಒಂದು ಪ್ರಾತಿನಿಧ್ಯ ಕೊಡ್ತಾರೆ. ಕೇವಲ ಸಮುದಾಯ ಅಂತ ನನ್ನ ಪೇಪರ್ ನೋಡೋದಿಲ್ಲ, ಅದೇ ಜಿಲ್ಲೆಯವರು ಬೇಕಲ್ಲ. ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಸಮುದಾಯ ಒಂದು ಪ್ರಾತಿನಿಧ್ಯ ಕೊಟ್ಟೇ ಇಲ್ಲ. ಈ ಸಮತೋಲನದಲ್ಲಿ ಮಾಡ್ತಾರೆ ಅಂತ ನಾವಂತೂ ಭಾವಿಸಿದ್ವಿ. ಅದು ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ಈ ಬಗ್ಗೆ ಇವತ್ತು ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಸರ್ ಅವರು ಫೋನ್ ಮಾಡಿ ಬನ್ನಿ ಮಾತಾಡಬೇಕು ಅಂತ ಕರೆದಿದ್ದರು. ಹರಿಪ್ರಸಾದ್ ಸರ್ ಅವರು ಬಹಳ ಹಿರಿಯರು, ಬಹಳ ಮೇಧಾವಿಗಳು, ಜೊತೆಗೆ ಅಹಿಂದ ನಾಯಕರು. ಅವರಿಗೆ ಕಾಂಗ್ರೆಸ್ ಅನ್ನು ಮತ್ತೆ ಕಟ್ಟಬೇಕು ಅನ್ನೋ ಛಲ ಇದೆ. ಆ ನಿಟ್ಟಿನಲ್ಲಿ ಅವ್ರ ಮಾತು ಗೌರವ ಕೊಟ್ಟು ಬಂದು ಅವ್ರ ಹತ್ರ ಮಾತಾಡಿದ್ದೇವೆ. ಸೊ ಅವರು ಕೂಡ ನೀವೆಲ್ಲ ಧೈರ್ಯವಾಗಿರಿ, ನಿಮಗೆ ಒಳ್ಳೆ ಜವಾಬ್ದಾರಿಯನ್ನು ಕೊಡ್ತೇನೆ, ಪಕ್ಷಘಟವಾದ ಕೆಲಸವನ್ನು ಮಾಡೋಣ, ನನ್ನ ಮೊಟ್ಟಿಗೆ ಇರ್ತಿದೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅವ್ರ ಮಾತು ಗೌರವ ಕೊಡಲೇಬೇಕು, ಸಹಜವಾಗಿ ಗೌರವ ಕೊಡ್ತೇವೆ. ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳಷ್ಟು ತಾಳ್ಮೆಯಿಂದ ಇದ್ರಿ, ಆ ತಾಳ್ಮೆನೇ ಈಗ ನಿಮಗೆ ಮುಳುವಾಯ್ತಾ ಅಂತ? ಖಂಡಿತ ಕೂಡ. ಈ ಕಾಂಗ್ರೆಸ್ ಹೇಗೆ ಅಂದರೆ ಈ ಹೈಟು ವೆಯ್ಟು ಇರಬೇಕು, ನಾನು ಎರಡೂ ಇಲ್ಲ, ಅದೆಲ್ಲೋ ಮುಳುವಾಯಿತು ಅಂತ ನಾನು ಭಾವಿಸ್ತೀನಿ ಒಂದು ಕಡೆ. ಎರಡನೇದು, ಇವತ್ತು ನಾವೆಲ್ಲ ಕೂಡ ಸಮಾನ ಮನಸ್ಕರು, ಸುಮಾರು ಒಂದು 25-30 ಜನ ಸಮಾನ ಮನಸ್ಕರು ಇದ್ದೇವೆ. ನಾವೆಲ್ಲ ಸಭೆ ಸೇರಿ ನಾವು ಮುಂದೆ ಏನು ಮಾಡಬೇಕು ಅಂದ್ರೆ, ಪಕ್ಷ ಬಿಟ್ಟು ಹೋಗ್ತೀವಿ ಅಂತೆಲ್ಲ ಅರ್ಥ, ರಾಜೀನಾಮೆ ಕೊಡ್ತೀವಿ ಅಂತೆಲ್ಲ ಅರ್ಥ. ರಾಜೀನಾಮೆ ಕೊಡೋದಕ್ಕೆ ನಮ್ಮ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಜನ. ಆದರೆ ನಮ್ಮ ಸ್ಥಿತಿಗತಿಗಳೇನು, ನಮ್ಮ ಸ್ಥಾನಮಾನಗಳೇನು, ಮುಂದೆ ನಮ್ಮ ನಡೆ ಏನು ಅಂತ ಹೇಳಿ ನಾವು ಅಲ್ಲಿ ತೀರ್ಮಾನ ಮಾಡಿ ಆ ಒಂದು ಸರ್ ಮಾಡ್ತೀವಿ. ಸರ್, ಕೋಲಾರ ಜಿಲ್ಲೆಗೆ ಕಳೆದ ಬಾರಿನೂ ಕೂಡ ಹೊರಗಿನವರು ಉಸ್ತುವಾರಿಗಳಾಗಿದ್ರು, ಈಗಲೂ ಕೂಡ ಹೊರಗಿನವರೇ ಬರ್ತಾ ಇದ್ದಾರೆ. ಅದು ನಮ್ಮ ದುರ್ದೈವ, ಕೋಲಾರ ಜನರ ದುರ್ದೈವ ಅಂತ ಭಾವಿಸ್ತೇನೆ ಅಷ್ಟೇ. ಮತ್ತೆ ಚಿಕ್ಕಬಳ್ಳಾಪುರಕ್ಕೂ ಪ್ರಾತಿನಿಧ್ಯ ಸಿಕ್ಕಿಲ್ವಲ್ಲ ಸರ್ ಇಲ್ಲಿ? ಇಲ್ಲ, ಅದೇ ಚಿಕ್ಕಬಳ್ಳಾಪುರ, ಕೋಲಾರ ಅವಿಭಾಜ್ಯ ಜಿಲ್ಲೆ. ಆ ಜಿಲ್ಲೆ ಕೊಟ್ಟಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ನಮ್ಮನ್ನು ಕಡೆಗಣಿಸಿದ್ರೆ ಅರ್ಥ ಅಲ್ವಾ? ಸರ್, ನೀವು ಕೂಡ ಸಿದ್ದರಾಮಯ್ಯನವ್ರು ತುಂಬಾ ನಂಬ್ಕೊಂಡಿದ್ರಿ. ನೀವು ಸಿದ್ದರಾಮಯ್ಯನವ್ರು ಮಾತ್ರ ನಂಬ್ಕೊಂಡಿದ್ದು ನಿಮಗೆ ಇಲ್ಲಿ ಸಚಿವ ಸ್ಥಾನ ತಪ್ಪೋದಕ್ಕೂ ಕೂಡ ಕಾರಣ ಆಯ್ತಾ? ಇರಬಹುದು ಬಹುಶಃ. ನಾವು ಸಿದ್ದರಾಮಯ್ಯನವರನ್ನ ಬಹಳಷ್ಟು ನಂಬ್ಕೊಂಡಿದ್ವಿ. ಅವರೇ ಗುರು, ಅವರ ಪಕ್ಷಕ್ಕೆ 2006ರಲ್ಲಿ ಬಂದರು, ಆಲಾಗಾಯಿತು, ಅವರೇ ಗುರು ಮತ್ತೆ ಅವರೇ ತಂದೆ ತಾಯಿ ಅಂತ ನಂಬಿದ್ವಿ. ಏನಾದರೂ ಮಾಡಿ ಮಾಡ್ತಾರೆ ಹೇಳಿದ್ವಿ. ಏನು ನಮಗಿರೋ ಮಾಹಿತಿ ಪ್ರಕಾರ ಕಡೆಗಳಿಗೆ ಸಿದ್ದರಾಮಯ್ಯ ನಮ್ಮನ್ನು ಕೈ ಬಿಟ್ಟು ನರೇಂದ್ರ ಸ್ವಾಮಿ ಅವರೇ ಹೇಳಿದ್ರು ಅಂತ ಮಾಹಿತಿ ಇದೆ. ನಾನೇನು ಭೇಟಿಯಾಗಿಲ್ಲ, ಭೇಟಿಯಾಗಿ ಅದನ್ನು ಕೂಡ ಕ್ವಶನ್ ಮಾಡ್ತೇನೆ. ನನಗೇನು ಅವ್ರ ಹತ್ರ ಏನು ಮುಜುಗರ ಇಲ್ಲ. ನನಗೇನು ಮಾಹಿತಿ ಇದೆ ಅದನ್ನ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ತೇನೆ. ಕಾಣದ ಕೈಗಳು ಅಂದ್ರೆ ಸರ್ ಯಾರು ಸರ್ ಕಾಣದ ಕೈಗಳು?
ನೆನ್ನೆ ಎಲ್ಲ ಹೇಳಿದ್ದೀನಿ ಬಿಡಿ, ಅದು ಬೇಡ ಇವತ್ತು ಮತ್ತೆ ಸರ್ ಆಮೇಲೆ ಇನ್ನೊಂದು ಸರ್, ಈಗ ಏನಾದ್ರೂ ನಿಮ್ಮ ಪಕ್ಷ ಚುನಾವಣಾ ರಣಕಹಳೆ ಊದಬೇಕಾದ್ರೆ ಕೋಲಾರಕ್ಕೆ ಬರ್ತಾ ಇದ್ರು, ಕೂಡಲ ಸಂಗಮದಲ್ಲಿ ಅಲ್ಲಿಂದ ಪ್ರಚಾರ ಕಾರ್ಯ ಶುರು ಮಾಡ್ತಾ ಇದ್ರು. ಆ ಕುರುಡುಮಲೆಗೆ ಬಂದು ಕುರುಡುಮಲೆ ಗಣೇಶನ್ ಪ್ರಾರ್ಥನೆ ಮಾಡಿ ದೇವಮಲೆಯಿಂದ ಪ್ರಚಾರ ಮಾಡ್ತಾ ಇದ್ರು. ಆ ಪ್ರಚಾರ ಮಾಡೋ ಎಲ್ಲ ನಾವು ಗೆಲ್ತಾ ಇದ್ದೀವಿ. ಅದು ಎಲ್ಲಿ ಗೆಲ್ಲಿಸ್ತೀವಿ, ನಾವು ಕಳಿಸ್ಕೊಡ್ತೀವಿ, ಆಶೀರ್ವಾದ ಮಾಡಿ ಅಲ್ಲೇ ಮರ್ತೋಗ್ತಾರೆ. ಇದು ನಮ್ಮ ದುರ್ದೈವ ಅಷ್ಟೇ. ಸೊ ಇದು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರ ಆಕ್ರೋಶದ ಮಾತು. ಕೋಲಾರ ಜಿಲ್ಲೆಯ ದುರ್ದೈವ, ಹೊರಗಿನವರು ಪ್ರತಿ ಬಾರಿ ಉಸ್ತುವಾರಿಗಳಾಗಿ ಬರ್ತಾ ಇದ್ರೆ, ಜೊತೆಗೆ ತಮಗೆ ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂಥ ವಿಚಾರದಲ್ಲಿ ಕಾಣದ ಕೈಗಳ ಷಡ್ಯಂತ್ರ ಇದೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.